ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಫುಲ್ ಕೆಲಸ ಇವತ್ತು. ನನ್ನ ಹಸ್ಬೆಂಡು ಮಹಾಕುಂಭಕ್ಕೆ ಹೊರಟಿದ್ದಾರೆ, ಹಾಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಇತ್ತು. ಮತ್ತು ಅವ್ರದ್ದು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡೋದಿತ್ತಲ್ವ, ಅವರು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. 2 ಡೇಸ್ ಬಿಫೋರ್ ಅವರು ಹೇಳಿದ್ದು ಹಿಂಗೆ ಮಹಾಕುಂಭಕ್ಕೆ ಹೋಗಬೇಕು ಅಂತ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ನನಗೂ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಡೀಪ್ ಕ್ಲೀನಿಂಗ್ ಮಾಡೋಕ್ಕಾಗಿರಲಿಲ್ಲ, ಏಕೆಂದರೆ ಮಕ್ಕಳಿದ್ದಾರಲ್ವ. ಇವತ್ತು ನನ್ನ ಹಸ್ಬೆಂಡು ರಜೆ ಹಾಕ್ಕೊಂಡು ಮನೆಯಲ್ಲೇ ಇದ್ದರು, ಹಾಗಾಗಿ ಬೆಳಗ್ಗೆಯಿಂದ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ. ಮತ್ತು ಇವಾಗ ಕ್ಲೀನಿಂಗ್ ಎಲ್ಲ ಮುಗಿದು ಮತ್ತು ಅವ್ರ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಇನ್ನೇನು ಇವಾಗ ಹೊರಡ್ತಾ ಇದ್ದಾರೆ. ಇವಾಗ ಪೂಜೆ ಮಾಡೋಣ ಅಂತ ಬಂದೆ, ದೀಪ ಹಚ್ತಾ ಇದ್ದೀನಿ. ಏಕೆಂದರೆ ಲಾಂಗ್ ಜರ್ನಿ ಮಾಡ್ತಿದ್ದಾರೆ ಅಲ್ವಾ, ಅವ್ರ ಜರ್ನಿ ಕ್ಷೇಮವಾಗಿರಲಿ ಅಂತ ಹೇಳಿಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಅಥರ್ವು ಕೂಡ ನಾನು ಪೂಜೆ ಮಾಡ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಬಂದ. ನಾನು ಯಾವಾಗ ಪೂಜೆ ಮಾಡ್ತಿದ್ರು ಅಷ್ಟೇ, ನಾನು ಮಾಡ್ತೀನಿ ಅಮ್ಮ ಅಂದ್ಬಿಟ್ಟು ಬರ್ತಾನೆ. ನಾನು ಮಾಡಲಿ ಅಂತ ಅಂದ್ಬಿಟ್ಟು ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಅಂತ. ನನ್ನ ಹತ್ರ ನೋಡ್ಕೊಂಡಿರ್ತಾನೆ ಅಲ್ವಾ ನಾನು ಹೇಗೆ ಮಾಡ್ತೀನಿ ಅಂತ. ಅದೇ ಥರ ಅವನು ಕೂಡ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಹೊಸ್ಲನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಮಾಡ್ತಾನೆ. ನನಗಂತೂ ತುಂಬಾ ಖುಷಿಯಾಗುತ್ತೆ ಅವ್ನು ಪೂಜೆ ಮಾಡೋದನ್ನ ನೋಡಿಬಿಟ್ಟು. ಮುಂದಕ್ಕೂ ಹೀಗೆ ಮಾಡ್ತಾ ಇರಲಿ, ಮುಂದಕ್ಕೂ ಇದೇ ಥರ ಭಕ್ತಿ ಇರಲಿ ಅಂತ ಅಂದ್ಬಿಟ್ಟು ಫೀಲ್ ಆಗುತ್ತೆ. ಬಾಯ್ ತಕ್ಷ್. ನೀನು ಹೋಗ್ತೀಯ ಅಪ್ಪನ ಜೊತೆ? ಬಾಯ್. ಬಾಯ್ ಬಾಯ್. ಇನ್ನೇನು ಹೊರಡ್ತಾ ಇದ್ದಾರೆ ಇವಾಗ. ಅಥರ್ವು ನಾನು ಕೂಡ ಹೋಗ್ತೀನಿ ಅಂತ ಕೇಳ್ತಾ ಇದ್ದ, ಮತ್ತೆ ನೋಡಿ ಸುಮ್ಮನೆ ಆದ. ಪೂರ್ಣಚಮ್ಮ ಐತಲ್ಲಿ. ರಾತ್ರಿ ಊಟಕ್ಕೆ ಬದನೆಕಾಯಿ ಗೊಜ್ಜು ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ, ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರೋಂಥ ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ನಿಮಿಷ ಫ್ರೈ ಮಾಡಿ, ಅದಾದಮೇಲೆ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಅದನ್ನು ಕೂಡ 2 ನಿಮಿಷ ಫ್ರೈ ಮಾಡಿ, ಅದಾದಮೇಲೆ ನಿಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತು ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸಿ. ಇವಾಗ ನೋಡಿ ರೊಟ್ಟಿ ಮತ್ತು ಗೊಜ್ಜು ರೆಡಿ ಆಯಿತು. ಇನ್ನೇನು ಊಟ ಮಾಡ್ತಾಯಿದ್ದೀವಿ ನಾನು ಅಥರ್. ಇದು ಬೆಳಗ್ಗೆದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಅಮ್ಮ ಬಂದರು, ಅಮ್ಮ ತಿಂಡಿ ಮಾಡ್ತಾಯಿದ್ದಾರೆ. ಅಮ್ಮನ್ನ ನೋಡಿದ ತಕ್ಷಣ ಅಮ್ಮನ ಹತ್ರ ಹೋಗಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ. ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಬಂದು ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ದೀನಿ. ಇಲ್ಲೂ ಜಾಸ್ತಿ ಹೊತ್ತು ಇಸ್ಕೊಳಕ್ಕಾಗಲಿಲ್ಲ, ಕರ್ಕೊಂಡು ಹೋಗ್ಬಿಟ್ಟೆ ಒಳಗಡೆ. ಹೊಡಿತೀಯಾ? ತಿಂಡಿ ರೆಡಿ ಆಯಿತು, ನಾನು ಅದರ ತಿಂದಾಯಿತು. ಇವಾಗ ಅಮ್ಮ ತಿಂತಾ ಇದ್ದಾರೆ. ನೋಡಿ ಅಮ್ಮನ ತಿನ್ನೋಕ್ಕೂ ಬಿಡ್ತಾ ಇಲ್ಲ, ಎತ್ಕೋ ಅಂತ ಕರೆದ್ರೆ ನನ್ನ ಹತ್ರನೂ ಕೂಡ ಬರ್ತಾ ಇರಲಿಲ್ಲ. ಬಾರ ಪಚ್ಚಿನಿ. ಹಾಗೆ ಕೂತಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೆ. ಇನ್ನು ಅಮ್ಮ ಆರಾಮಾಗಿ ತಿಂಡಿ ತಿನ್ನಲಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಮಲಗಿಸ್ದೆ. ಮಧ್ಯಾಹ್ನ ಅಡುಗೆಗೆ ಅಂತ ಹೇಳ್ಬಿಟ್ಟು ಸೊಪ್ಪು ಸೋಸ್ತಾ ಇದ್ದಾರೆ ಅಮ್ಮ. ಹುರುಳಿಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಸೋಸ್ತಾ ಇದೆ. ಆ ಥರವೂ ಕೂಡ ನಾನು ಸೊಪ್ಪು ಸೋಸ್ತೀನಿ ಅಂದ್ಬಿಟ್ಟು ಅಜ್ಜಿ ಜೊತೆ ಕುತ್ಕೊಂಡು ಸೊಪ್ಪು ಸೋಸ್ತಾ ಇದ್ದಾನೆ. ಆ ಥರ ಸೊಪ್ಪು ಸೋಸ್ತಾ ಇದೆಯಾ? ನೀನು ನನ್ನ ಜೊತೆ ಇಲ್ಲೇ ಇರ್ತೀಯಾ ಇಲ್ಲ ಅಜ್ಜಿ ಜೊತೆ ಊರಿಗೆ ಹೋಯ್ತೀಯಾ? ಅಜ್ಜಿ ಜೊತೆ ಹೋಯ್ತೀಯಾ? ಇಲ್ಲಿರಲ್ವ ನೀನು ಹಂಗಾದ್ರೆ? ಹಾಂ ಹಾಂ, ಸರಿ ಹೋಗು ಅಜ್ಜಿ ಜೊತೆ. ಆಯಿತು, ನಾನು ತಕ್ಷಕ್ಕೆ ಮಾತ್ರ ಇಲ್ಲಿ ಇರ್ಸ್ಕೊತೀನಿ. ನೀನು ಹೋಗು ಅಜ್ಜಿ ಜೊತೆ, ಆಯಿತಾ? ಹಾಂ ಆಯಿತು. ಹಾಂ ಅಜ್ಜಿ ಸೋಸ್ಕೊಳತ್ತೆ ಬಿಡು, ನಿನ್ಗೆ ಗೊತ್ತಾಗಲ್ಲ ಸೋಸೋಕ್ಕೆ. ಬೇಡ ಬಿಡು, ಅಜ್ಜಿ ಸೋಸ್ಕೊಳುತ್ತೆ. ನಿನಗೆ ಬರಲ್ಲ ಸೋಸೋಕ್ಕೆ. ಹಂಗಲ್ಲ ಚಿನ್ನಿ, ಹಂಗಲ್ಲ ಸೋಸೋದು ಬಿಡು. ನಿನಗೆ ಬರಲ್ಲ ಸೋಸೋಕ್ಕೆ. ಕಿತ್ತೋಯ್ತಾ? ನೀನೇ ತಾನೇ ಕಿತ್ತಾಕಿದ್ದು? ಮತ್ತಿನ್ಯಾರು? ಹಾಂ, ಅಜ್ಜಿ ಕಿತ್ತಾಕಿದ್ದ? ಎಷ್ಟು ಸುಳ್ಳು ಹೇಳ್ತೀಯ ನೋಡು ನೀನು.
ಯಾಕಪ್ಪ ಅಪ್ಪ ಬೇಕಾ? ಬರುತ್ತೆ ಇರು ಅಪ್ಪ. ಹಾಂ ಏನಪ್ಪ? ಅಪ್ಪ ಹಾಂ ನೀನೇನಕ್ಕೆ ಶೂ ಹಾಕತ್ತಿದೀಯ ಇವಾಗ? ಹಾಂ ಶೂ ಏನಕ್ಕೆ ಹಾಕತ್ತಿದೀಯ? ಹಾಂ ಏನಪ್ಪ? ಅಪ್ಪ ಹತ್ರ ಹೋಗ್ಬೇಕಾ? ಅಪ್ಪ ಎಲ್ಲೈತೆ ಅಂತ ಗೊತ್ತಾ ನಿಂಗೆ? ಎಲ್ಲೈತೆ? ಹಾಂ ಕೊಡು. ಥ್ಯಾಂಕ್ ಯು. ತಗೋ 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 ತಗೋ. ಬಿಡು 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 ಹಿಡ್ಕೊಳ್ಳಿ ಬಿಡು ಚಿನಿ. ಅಥರ್ವು ಕ್ರೇಯಾನ್ಸ್ ಕಿತ್ಕೊಂಡ ಅಂತ ಹೇಗೆ ಅಳ್ತಾ ಇದ್ದಾನೆ ಪಾಪು. ಇವಾಗ ಅಡುಗೆನೂ ಕೂಡ ರೆಡಿ ಆಯಿತು. ಕಾಳು ಮತ್ತು ಸೊಪ್ಪು ಪಲ್ಯ ಮಾಡಿಬಿಟ್ಟು ಸಾಂಬಾರನ್ನ ಮಾಡಿದ್ದಾರೆ ಅಮ್ಮ. ಇನ್ನೇನು ಊಟ ಮಾಡಿಕೊಂಡು ಇವಾಗ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋದ್ವಿ. ಅಥರ್ವು ಮತ್ತು ತಕ್ಷಕ್ಕೂ ಕೂತ್ಕೊಂಡಿದ್ದಾರೆ ಚೇರ್ ಮೇಲೆ. ನೋಡಬೇಕು ಎಷ್ಟೋ ತನಕ ಕೂರ್ತಾರೆ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ 5 ಮಿನಿಟ್ಸ್ ಅಷ್ಟೇ ಅವ್ರು ಕೂತ್ಕೊಳ್ಳೋದು. ಅದಾದಮೇಲೆ ಇನ್ನು ಕೂತ್ಕೊಳ್ಳೋದಿಲ್ಲ. ಅಮ್ಮ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ. ನಾನೇ ಬಟ್ಟೆ ವಾಶ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅಮ್ಮ ಇಲ್ಲ ನಾನೇ ಮಾಡ್ತೀನಿ, ನಿನ್ನ ಮಕ್ಕಳನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ಅಮ್ಮನೇ ಮಾಡ್ತಾಯಿದ್ದೆ. ಇನ್ನೇನು ಅಥರ್ವ್ ಎದ್ದ ಇವಾಗ. ಪಾಪುನು ಕೂಡ ಎದ್ದು ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಬಟ್ಟೆ ಎಲ್ಲ ಫುಲ್ ಒದ್ದೆ ಮಾಡ್ಕೊಂಬಿಟ್ಟ. ಅದಕ್ಕೇ ಮನೆಗೆ ಕರ್ಕೊಬಂದ್ಬಿಟ್ಟೆ ಬಟ್ಟೆ ಚೇಂಜ್ ಮಾಡೋಣ ಅಂತ. ಆಟ ಆಡ್ತಾ ಇದ್ದಾನೆ ಮನೆಯಲ್ಲಿ. ಆದ್ರೂ ಮೇಲ್ಗಡೆ ಹೋಗಬೇಕು ಅಂತ ಹಠ ಮಾಡ್ದ. ಮತ್ತು ಹೇಗೋ ಸಮಾಧಾನ ಮಾಡಿದೆ. ಇವಾಗ ಆಟ ಆಡ್ತಾ ಇದ್ದಾನೆ. ಅಥರ್ವು ಅಲ್ಲೇ ಇದ್ದಾನೆ ಮೇಲ್ಗಡೆನೆ. ಮತ್ತೆ ಬಂದು ಊಟ ಮಾಡಿ ಅಥರ್ವ್ ಬೇಗನೆ ಮಲ್ಕೊಂಬಿಟ್ಟೆ. ಇವತ್ತು ಮಧ್ಯಾಹ್ನ ಮಲಗಿರಲಿಲ್ಲ ಅಂತ. ಬಟ್ ತಕ್ಷಕ್ ಇನ್ನೂ ಮಲಗಿಲ್ಲ, ಇನ್ನೂ ಆಟ ಆಡ್ತಾ ಇದ್ದಾನೆ. ಎಲ್ಲ ಅವನ ಆಟ ಸಾಮಾನು ತೊಗೊಂಡಿದ್ದ ಅಲ್ವಾ, ಎಲ್ಲ ಆಟ ಸಾಮಾನುಗಳನ್ನ ಮತ್ತೆ ವಾಪಸ್ ಅಲ್ಲಿಗೆ ಜೋಡಿಸ್ತಾ ಇದ್ದಾನೆ. ಇಡು ಕರೆಕ್ಟಾಗಿ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಇನ್ನು ನಾವೂ ಮಲ್ಕೊಳ್ಳೋಣ ಅಂತ ಬಂದ್ವಿ. ಅಮ್ಮ ಮತ್ತು ಅಥರ್ವ್ ಒಂದು ರೂಮಲ್ಲಿ ಮಲಗಿದ್ದಾರೆ. ಇನ್ನು ನಾವು ಇನ್ನೊಂದು ರೂಮಲ್ಲಿ ಮಲ್ಕೊಳ್ಳೋಣ ಅಂತ ಬಂದ್ವಿ. ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.